ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲ್ಗೇರಿ ನಗರದಲ್ಲಿ, ರಾಯಚೂರು ಜಿಲ್ಲೆಯ ಶಿರ್ವಾಳ ಪಟ್ಟಣದಲ್ಲಿ ಹಜರತ್ ಅಲಿ ಟಿಪ್ಪು ಸುಲ್ತಾನ್ ಅವರ ಪುತ್ರರಿಗೆ ಅವಮಾನವನ್ನು ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಶ್ರೀಶೈಲ್ ಜಾಲವಾದಿರವರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ವತಿಯಿಂದ ಹೋರಾಟ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ವಿವಿಧ ಸಂಘಟನಾ ನಾಯಕರುಗಳು, ರವಿ ದೇವರಮನಿ ಮುಂತಾದ ದಲಿತ ಮುಖಂಡರು ಹಾಗೂ ಇಸ್ಲಾಮಿಕ್ ಯುವ ಮುಖಂಡರು ಭಾಗವಹಿಸಿದರು. ಕುರಿತು ಡಿಎಸ್ಎಸ್ ಸಂಚಾಲಕರಾಗಿರ್ತಕ್ಕಂಥ ಶ್ರೀಶೈಲ್ ಜಾಲವಾದಿ ಅವರು ಮಾತನಾಡಬೇಕೆಂದು ಅವ್ರು ಕೇಳ್ಕೊಳ್ತೇನೆ. ಯುಗಗಳ ಗುಲಾಮಗಿರಿ ಸಿಕ್ಕು ನೊಂದು ಬೆಂದು ಹೋಗಿರ್ತಕ್ಕಂಥ ಈ ನನ್ನ ದಲಿತ ವರ್ಗ ಈ ದೇಶ ಆಳುವುದನ್ನು ನನ್ನ ಕಣ್ಣಾರೆ ಕಾಣಬೇಕೆಂಬುದೇ ನನ್ನ ಜೀವನದ ಪರಮ ಗುರಿ. ಈ ದೇಶದ ಸಮಸ್ತ ಸಂಪತ್ತಿಗೆ ನಿಜವಾದ ಹಕ್ಕುದಾರರವರು ಸಾಮಾಜಿಕ ಅನ್ಯಾಯಕ್ಕೆ ಒಳಗಾದ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು ಮತ್ತು ಪ್ರಜ್ಞಾವಂತ ಜನರು ಒಂದುಗೂಡಿ ಈ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಧ್ವಂಸ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆಯೇನಾದರೂ ಬಂದಿರ ಅಂತಕ್ಕಂಥ ದಾರ್ಶನಿಕ ತತ್ವಗಳನ್ನು ಹೇಳುವುದರ ಮೂಲಕ ಕಪ್ಪು ಬೆಳಕಿನ ಊಟ ಚಿಂತನೆ ಮಾಡ್ತಕ್ಕಂಥ ಮಹಾನ್ ಭಕ್ತ ಕನಕದಾಸರವರನ್ನು, ಉಚ್ಚಯ ಬಚ್ಚಲಲ್ಲಿ ಬಂದವರೆಲ್ಲ ನಾ ಹೆಚ್ಚು ನೀ ಹೆಚ್ಚು ಎಂಬುವರನ್ನು ಅಂಥವ್ರನ್ನ ಕರೆತಂದು ಕೊಚ್ಚ ನೀರಲ್ಲ ಕಚ್ಚೆ ಕಳೆದು ಮಚ್ಚಿದ ಹೊಡೆಯಿಂದ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರನ್ನು ಈ ದೇಶದ ಸ್ವತಂತ್ರದಲ್ಲಿ ಭಾಗವಹಿಸಿ ವೀರಾವೇಶನ ಹೋರಾಟ ಮಾಡಿ ತನ್ನ 2 ಮಕ್ಕಳನ್ನ ಒತ್ತಿಟ್ಟಿರ್ತಕ್ಕಂಥ ಕನ್ನಡದ ಕಂದ ಬ್ರಿಟಿಷರ ಗಂಡ ಹತ್ತಲು ಟಿಪ್ಪು ಸುಲ್ತಾನ್ ಅವರನ್ನು, ಅದೇ ರೀತಿಯಾಗಿ ಇಡೀ ವಿಶ್ವಕ್ಕೆ ತನ್ನ ವಚನಗಳ ಮೂಲಕ ಶಾಂತಿಯನ್ನು ಸಾಧತಕ್ಕಂಥ ಅಣ್ಣ ಬಸವಣ್ಣನವರನ್ನ, ಈ ಎಲ್ಲ ಮಹಾನ್ ನಾಯಕರಿಗೆ ಈ ಹೋರಾಟ ವೇದಿಕೆ ಮೂಲಕ ಅವರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ರಾಯಚೂರು ಜಿಲ್ಲೆಯ ಶಿರ್ವಾಳ ಪಟ್ಟಣದಲ್ಲಿ ನಿಮ್ಮೆಲ್ಲರ ಇತಿಹಾಸದ ರಾಜ ಆಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅವರ ಮೂರ್ತಿಗೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿ ಅವರನ್ನ ಗಡಿಪಾರ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತ ಖಂಡಿಸಿ ಗೋಲಿಗೆರೆ ಗ್ರಾಮದಲ್ಲಿ ಮತ್ತೊಂದು ಬಂದ್ ಕರೆಯನ್ನ ನೀಡಲಾಗಿದೆ. ಈ ಒಂದು ಬಂದ್ ಕರೆಗೆ ನಮ್ಮ ಗ್ರಾಮದ ಹಿರಿಯರು, PNB ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಹತ್ತಿಯವರೇ, ಇನ್ನೋರ್ವ ಈ ಭಾಗದ ಹಿರಿಯರು ಆಗಿರ್ತಕ್ಕಂಥ ವಿಜಯಗೌಡ ಪಾಟೀಲ್ ಅವರೇ, ಬಸವರಾಜ ಮಾರ್ಲಬೆ ಅವರೇ, ಡವರ್ ಗ್ರಾಮದಾಗಿರ್ತಕ್ಕಂಥ ನಿಂಗನಗೌಡ ಮಾಲಿ ಪಾಟೀಲ್ ಅವರೇ ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಪ್ರತಿನಿಧಿಯಾಗಿರ್ತಕ್ಕಂಥ ಸೈಫುಲ್ ಸಾಬ್ ಕೋರ್ಬಾರ್ ಅವರೇ, ಅದೇ ರೀತಿಯಾಗಿ ಈ ಒಂದು ಹೋರಾಟಗಾಗಿರ್ತಕ್ಕಂಥ ಅವನಾರವ ಎಂದೆನಿಸಿದರೆಯ ಅವ ನಮ್ಮ ಮನೆಯ ಮಗ ನೆನೆಸಯ್ಯ ಕೂಡಲ ಸಂಗಮ ದೇವ ಎಂಬ ಬಸವಣ್ಣವರ ವಾಣಿಯಂತೆ ಅವರಿವರೇನಿದೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೇನೆ ಈ ಒಂದು ಹೋರಾಟದ ರೂವಾರಿಯಾಗಿರ್ತಕ್ಕಂಥ ಮೋದಿನ್ ಶಾಬಾದ್ ಅವರಿಗೂ, ಇಸ್ಲಾಂ ಕಮಿಟಿಯ ಎಲ್ಲ ನನ್ನ ಆತ್ಮೀಯರಿಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ಟಿಪ್ಪು ಸುಲ್ತಾನ್ ಅವರು ಈ ಹಿಂದೆ ಇರ್ತಕ್ಕಂಥ ಸರ್ಕಾರ, ಮೋದಿ ಸರ್ಕಾರ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಮಾಡಬಾರತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ. ಇದು ಇಸ್ಲಾಂ ಕಮಿಟಿ ಮತ್ತು ನಮ್ಮ ಮುಸ್ಲಿಂ ಬಾಂಧವರ ಎಲ್ಲ ಯುವಕರಿಗೂ ಹಿರಿಯರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಕಾರ್ನ ವಾಲಿಸ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಟಿಪ್ಪು ಸುಲ್ತಾನ್ ಅವರೇ, ನಿಮ್ಮ ಜೊತೆ ಹೋರಾಟವನ್ನು, ನಿಮ್ಮ ಮುಂದೆ ನಿಲ್ಲುವುದು ನಮ್ಗೆ ಆಗೋದಿಲ್ಲ, ನಿಮ್ಮ ರಾಜ್ಯವನ್ನ ನಿಮ್ಗೆ ಬಿಟ್ಟು ಕೊಡ್ತೀವಿ, ನೀವೇನಂತ ನಿಮ್ಗೆ ಬಿಟ್ಟು ಕೊಡ್ತೀವಿ, ನೀವು ಬಂದು ಶರಣರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಾರೆ. ಅದಕ್ಕೆ ಟಿಪ್ಪು ಸುಲ್ತಾನ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಕಿಸಿ ಕಾ ಗುಲಾಮ್ ನಹೀ ಕೇವಲ ನಬಿ ಕಾ ಗುಲಾಮ್ ನಹೀ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಈ ದೇಶದ ನನ್ನ ಇದರಲ್ಲಿರ್ತಕ್ಕಂಥ ರಕ್ತ ಇರುವವರೆಗೂ ನಮ್ಮ ದೇಶದಲ್ಲಿರ್ತಕ್ಕಂಥ ಆಸ್ತಿಯನ್ನು ಬಿಟ್ಟು ಕೊಡುವುದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವತ್ತ ಅವರು ಆದೇಶವನ್ನು ಮಾಡ್ತಾ ಇದ್ದಾರೆ, ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಅದೇ ನಿಟ್ಟಿನಲ್ಲಿ ಇವತ್ತ
ಈ ದೇಶದಲ್ಲಿ ವೃತ್ತಿನಿ, ಈ ದೇಶದಲ್ಲಿ ಮಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇನ್ನೋರ್ವ ಮೊಹಮ್ಮದ್ ಪೈಗಂಬರು ಆ ಒಂದು ನೀರ ಕುಡಿಯುವ ಸಂದರ್ಭದಲ್ಲಿ ಅವರಿಗೆ ಚೇಳು ಕಡಿತಾ ಇದೆ. ಆ ಚೇಳು ಕಡಿದೆ ಎಂದು ಮೊಹಮ್ಮದ್ ಪೈಗಂಬರ್ ಅವರು ಅದಕ್ಕೆ ಸಾಯ ಹೊಡಿಲಿಲ್ಲ, ಆ ಚೇಳನ್ನ ಎತ್ತಿ ಬಿಡ್ತಾ ಇದ್ದಾರೆ. ಅವರ ಹತ್ತಿರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಮೊಹಮ್ಮದ್ ಪೈಗಂಬರ್ಜಿ ನಿಮಗ ವಿಷಕಾರಿಯಾಗಿರ್ತಕ್ಕಂಥ ಚೇಳು ಕಚ್ಚಿದೆ, ಅದಕ್ಕೆ ಸಾಯ ಹೊಡಿಬೇಕಾಯ್ತು, ಯಾಕೆ ಬಿಟ್ಟಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವಾಗ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾ ಇದ್ದಾರೆ, ಕಚ್ಚುವುದು ಅದರ ಧರ್ಮ, ಎತ್ತಿ ಬಿಡುವುದು ನನ್ನ ಧರ್ಮ ಅಂತಕ್ಕಂಥ ಮಾತನ್ನು ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ. ಅದಕ್ಕಾಗಿ ಈ ದೇಶದಲ್ಲಿ ಇಂದಿನ ದಿನಮಾನಗಳಲ್ಲಿ ತಕ್ಷಣ ಕಚೇರಿ ಮುಂದಿರ್ತಕ್ಕಂಥ ಧ್ವಜಾರೋಹಣ ಕಟ್ಟಿಗೆ RSS ವಾದಿಗಳು, ಬಜರಂಗ ದಳದವರು ಪಾಕಿಸ್ತಾನದ ಧ್ವಜವನ್ನು ಹಾರಿಸಿ ಅದನ್ನ ಮುಸ್ಲಿಂ ಬಾಂಧವರೇ ಹಾರಿಸಿದ್ದಾರೆ ಅಂತಕ್ಕಂಥದ್ದು ಹೋರಾಟವನ್ನು ಮಾಡ್ತಾ ಇದ್ರು. ಆದ್ರೆ ಕೆಲವೇ ನಿಮಿಷಗಳಲ್ಲಿ ಆ ಸೋಲೆ ಮಕ್ಕಳನ್ನ ಅಧಿಕಾರಿ ಬಂಧಿಸಿದ್ರು. ಸೋಲೆ ಮಕ್ಕಳೇ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಮುಸ್ಲಿಮ್ಸ್ ಬಾಂಧವರು ಈ ದೇಶಕ್ಕಾಗಿ ಹೋರಾಡ್ತಾ ಇದ್ದಾರೆ. ಈ ತಾಯಿಯನ್ನ ರಕ್ಷಣೆ ಮಾಡ್ತಕ್ಕಂಥ ಇಲ್ಲಿ ಯಾರೇ ಆಗಿದ್ರ ದಲಿತರು, ಮುಸ್ಲಿಮರು ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನಾನು ಒತ್ತಿ ಹೇಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತ ಬಂಧುಗಳೇ, ಇವತ್ತ ಈ ದೇಶದಲ್ಲಿ ದಲಿತರನ್ನ, ಮುಸ್ಲಿಮರನ್ನ, ಅಲ್ಪಸಂಖ್ಯಾತರನ್ನ, OBCಗಳನ್ನ ಯಾವುದವನ್ನು ಕುಂದದಿಂದ ಹೊರಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ರಾಜಕಾರಣಿಗಳನ್ನು ಹೊಡೆದಾಡ್ತಾ ಇದ್ದಾರೆ. ಹೊಡೆದಾಡುವಂತ ನೀತಿಯನ್ನ ಅವರಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಇವತ್ತ